ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 3ನೇ ತರಗತಿಯ 7ನೇ ಗದ್ಯಪಾಠ ಪ್ರಾಮಾಣಿಕ ಬಾಲಕ ಪಾಠದ ಸಾಮರ್ಥ್ಯ ಪ್ರವೇಶ ವಿವರಣೆಯೊಂದಿಗೆ ಪ್ರಶ್ನೋತ್ತರಗಳನ್ನು, ಪದಗಳ ಅರ್ಥವನ್ನು ಕೂಡ ಈ ವಿಡಿಯೋ ಮುಖಾಂತರ ಪಡೆದುಕೊಳ್ಳೋಣ. ಮೊದಲಿಗೆ ಪಾಠದ ಪ್ರವೇಶವನ್ನು ನೋಡೋಣ. ಪಠ್ಯದಲ್ಲಿನ ಮುಖ್ಯ ವಿಷಯವನ್ನು ಗುರುತಿಸುವುದು, ಏಕೆ ಮತ್ತು ಪ್ರಶ್ನೆಗೆ ಉತ್ತರಿಸುವುದು. ಸಾಮರ್ಥ್ಯ ಆದರೆ ಪ್ರವೇಶ. ಚಿತ್ರಗಳಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸಿ. ಈ ಮಹನೀಯರು ದೇಶಕ್ಕಾಗಿ ಹೋರಾಡಿದವರು. ಇವರ ಬಾಲ್ಯವನ್ನು ಹಿಂತಿರುಗಿ ನೋಡಿದರೆ ಸಹಜ ತುಂಟಾಟದ ನಡುವೆ ಕೆಲವು ಆದರ್ಶದ ಗುಣಗಳನ್ನು ಕಂಡುಬರುತ್ತವೆ. ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡು ಬೆಳೆದ ಒಬ್ಬ ನೇತಾರನ ಬಾಲ್ಯ ಮತ್ತು ಬದುಕನ್ನು ತಿಳಿಯೋಣ. ನಾವಿಲ್ಲಿ ಹಲವಾರು ಮಹನೀಯರ ಚಿತ್ರಗಳನ್ನು ನೋಡ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ದೇಶಕ್ಕಾಗಿ ಹೋರಾಡಿದವರು. ಇವರ ಬಾಲ್ಯವನ್ನು ನಾವು ಹಿಂತಿರುಗಿ ನೋಡಿದರೆ ಸಹಜ ತುಂಟಾಟದ ನಡುವೆಯೂ ಕೂಡ ಕೆಲವೊಂದು ಆದರ್ಶದ ಗುಣಗಳನ್ನು ಇವರು ಬೆಳೆಸಿಕೊಂಡಿದ್ದರು. ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡು ಬೆಳೆದ ಒಬ್ಬ ನೇತಾರನ ಬಾಲ್ಯ ಮತ್ತು ಬದುಕನ್ನು ನಾವಿಲ್ಲಿ ತಿಳಿದುಕೊಳ್ಳುತ್ತಿದ್ದೇವೆ. ಅದಕ್ಕೆ ಮೊದಲು ಇಲ್ಲಿರುವ ಚಿತ್ರಗಳಲ್ಲಿರುವ ಮಹನೀಯರನ್ನು ತಿಳಿಯೋಣ. ಮೊದಲನೆಯ ಚಿತ್ರ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರದು. ಎರಡನೆಯ ಚಿತ್ರ ಜವಾಹರ್ಲಾಲ್ ನೆಹರು, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಭಾರತದ ಪ್ರಥಮ ಪ್ರಧಾನಿ. ಮೂರನೆಯ ಚಿತ್ರ ಡಾಕ್ಟರ್ BR ಅಂಬೇಡ್ಕರ್, ಇವರು ಸಂವಿಧಾನ ಶಿಲ್ಪಿ ಹಾಗೂ ಭಾರತ ಸಂವಿಧಾನವನ್ನು ರಚನೆ ಮಾಡಿದಂತಹ ಮಹನೀಯರು. ನಂತರ ನೋಡುತ್ತಿದ್ದೇವೆ ಸುಭಾಷ್ ಚಂದ್ರ ಬೋಸ್, ಇವರು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತಹ ಪ್ರಮುಖ ವ್ಯಕ್ತಿ. ಇನ್ನು ನಾಲ್ಕನೇ ಚಿತ್ರ ಕಿತ್ತೂರು ರಾಣಿ ಚೆನ್ನಮ್ಮ. ಇಂತಹ ಮಹನೀಯರು ದೇಶಕ್ಕಾಗಿ ಹಾಗೂ ದೇಶದ ಅಭಿವೃದ್ಧಿ, ಸ್ವಾತಂತ್ರ್ಯ ಹೋರಾಟ ಎರಡರಲ್ಲೂ ಭಾಗವಹಿಸಿದಂತಹ ಮಹನೀಯರ ಚಿತ್ರಗಳನ್ನು ನಾವಿಲ್ಲಿ ನೋಡುತ್ತಿದ್ದೇವೆ. ಇವರಲ್ಲಿ ಒಬ್ಬರ ಬಾಲ್ಯ ಮತ್ತು ಜೀವನದ ಬಗ್ಗೆ ನಾವು ಈ ಗದ್ಯಪಾಠದಲ್ಲಿ ತಿಳಿದುಕೊಳ್ಳುತ್ತಿದ್ದೇವೆ. ಶಾಲೆಯ ಗಂಟೆ ಬಾರಿಸಿತು. ಶಾಲೆಯಿಂದ ಹೊರಬಂದಂತಹ ಮಕ್ಕಳೆಲ್ಲರೂ ಸಹ ಮನೆಯತ್ತ ಹೊರಟರು. ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು. ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು. ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲನ್ನು ಬೀಸಿದರು. ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು. ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು. ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡ ಮಕ್ಕಳು ಗಲಿಬಿಲಿಗೊಂಡು ಚೆಲ್ಲಾಪಿಲ್ಲಿಯಾಗಿ ಓಡಿದರು. ಶಾಲೆಯ ಗಂಟೆ ಬಾರಿಸುತ್ತೆ. ಶಾಲೆಯಿಂದ ಹೊರಬಂದಂತಹ ಮಕ್ಕಳೆಲ್ಲರೂ ಸಹ ಮನೆಯ ಕಡೆ ಹೊರಡಬೇಕಾದ್ರೆ ದಾರಿಯ ಪಕ್ಕದಲ್ಲಿ ಮಾವಿನ ತೋಪಿನಲ್ಲಿ ಬೆಳೆದಿದ್ದಂತಹ ಮಾವಿನ ಹಣ್ಣುಗಳನ್ನು ನೋಡ್ತಾರೆ. ಅವುಗಳನ್ನು ನೋಡಿದ ತಕ್ಷಣ ಅವುಗಳನ್ನು ತಿನ್ನಬೇಕು ಅನ್ನೋ ಒಂದು ಆಸೆ ಆ ಮಕ್ಕಳಿಗೆ ಉಂಟಾಗುತ್ತೆ. ಆಗ ಕೆಲವರು ಹೋಗಿ ಮರವನ್ನು ಹತ್ತುತ್ತಾರೆ, ಇನ್ನು ಕೆಲವರು ಕಲ್ಲನ್ನು ಬೀಸ್ತಾರೆ. ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗುತ್ತಾರೆ. ಆಗ ಮಕ್ಕಳ ಗದ್ದಲವನ್ನು ಕೇಳಿದಂತಹ ತೋಟದ ಮಾಲೀಕ ಧಾವಿಸಿ ಅಲ್ಲಿಗೆ ಬರ್ತಾನೆ. ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು, ಅನಿರೀಕ್ಷಿತವಾಗಿ ಅಂದರೆ ಅವರು ಅಂದ್ಕೊಂಡಿರಲಿಲ್ಲ ತೋಟದ ಮಾಲೀಕ ಬರ್ತಾನೆ ಅಂತ, ಆದರೆ ಅವನು ಬಂದ್ಬಿಟ್ಟಿದ್ದಾನೆ. ಅದನ್ನು ನೋಡಿ ಆ ಮಕ್ಕಳು ಸ್ವಲ್ಪ ಗಲಿಬಿಲಿಗೊಳ್ತಾರೆ, ಆಶ್ಚರ್ಯಗೊಳ್ತಾರೆ. ಅದಾದ ನಂತರ ಅವರೇನು ಮಾಡ್ತಾರೆ, ಚೆಲ್ಲಾಪಿಲ್ಲಿಯಾಗಿ ಓಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದೆ ಏನಾಗುತ್ತೆ, ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ. ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು, ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಎಂದು ಗದರಿಸಿದ. ಹುಡುಗ ಅಳತೊಡಗಿದ. ಆಗ ಮಾಲೀಕ, ಏಕೆ ಅಳುವೆ, ನಾನೇನು ನಿನಗೆ ಹೊಡೆದೆನೆ ಎಂದನು. ಅದಕ್ಕೆ ಬಾಲಕ ವಿನಯದಿಂದ, ನಾನು ಮಾಡಿದ ತಪ್ಪು, ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು. ಮಾವಿನ ಹಣ್ಣನ್ನು ತಿನ್ನುತ್ತಿದ್ದಂತಹ ಹುಡುಗರೆಲ್ಲ ಚೆಲ್ಲಾಪಿಲ್ಲಿ ಆಗ್ತಾರೆ. ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತಿರ್ತಾನೆ. ಹತ್ತಿರ ಬಂದ ಮಾಲೀಕ ಕೇಳ್ತಾನೆ ಹುಡುಗನನ್ನು ಹಿಡ್ಕೊಂಡು, ನಿನ್ನ ಅಪ್ಪ ಅಮ್ಮ ಮತ್ತು ಗುರುಗಳು ನಿನಗೆ ಇಂತಹದ್ದನ್ನು ಕಲಿಸಿರೋದು ಎಂದು ಗದರಿಸಿದಾಗ ಆ ಹುಡುಗ ಜೋರಾಗಿ ಅಳತೊಡಗುತ್ತಾನೆ. ಆಗ ಮಾಲೀಕ ಕೇಳ್ತಾನೆ, ಯಾಕೆ ಅಳ್ತಿದ್ಯಾ, ನಾನೇನು ನಿನಗೆ ಹೊಡೆದ್ನಾ ಅಂತ ಕೇಳಿದಾಗ ಅದಕ್ಕೆ ಬಾಲಕ ವಿನಯದಿಂದ ಹೇಳ್ತಾನೆ, ನಾನು ಮಾಡಿದ್ದು ತಪ್ಪು, ಇನ್ನೆಂದೂ ಇಂತಹ ತಪ್ಪನ್ನು ನಾನು ಮಾಡುವುದಿಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳನ್ನು ನೀವು ನಿಂದನೆ ಮಾಡ್ತಾ ಇದ್ದೀರಾ.
ನಿಂದನೆಗೆ ಗುರಿಯಾದ್ರಲ್ವಾ ಎಂದು ದುಃಖಿಸುತ್ತಿರುವೆ ಎಂದು ಆ ಬಾಲಕ ಹೇಳ್ತಾನೆ. ಹಾಗೇನಾಗುತ್ತೆ, ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿದಂತಹ ಮಾಲೀಕನ ಮನಸ್ಸು ಕರಗುತ್ತೆ. ಆಗ ಮಾಲೀಕ, ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ. ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟ ಆಯಿತು. ತಪ್ಪನ್ನು ಅರಿಯುವ, ತಿದ್ದುಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನಪಡಿಸಿ ಕಳುಹಿಸಿದ. ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದು ಮನಸ್ಸನ್ನು ಗೆದ್ದಂತಹ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಾಲಕನ ಮುಗ್ಧ ಮನಸ್ಸನ್ನು ಮತ್ತು ಪ್ರಾಮಾಣಿಕತೆಯ ಮಾತುಗಳನ್ನು ಕೇಳಿದಂತಹ ಮಾಲೀಕನ ಮನಸ್ಸು ಕರಗುತ್ತೆ. ಆಗ ಮಾಲೀಕ ಹೇಳ್ತಾನೆ, ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿದ್ದೀಯಾ. ನಿನ್ನ ಪ್ರಾಮಾಣಿಕತೆ ನನಗೆ ತುಂಬಾ ಇಷ್ಟ ಆಯಿತು. ತಪ್ಪನ್ನು ಅರಿಯುವ, ತಿದ್ದುಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ಮುಂದೊಂದು ದಿನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ಕೊಟ್ಟು ಸಮಾಧಾನಪಡಿಸಿ ಅವನನ್ನು ಕಳಿಸ್ತಾನೆ. ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದಂತಹ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಮುಂದೆ ಏನಾಗುತ್ತೆ ನೋಡೋಣ. ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲ. ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಚಳುವಳಿಗಳು ಶಾಸ್ತ್ರಿಯವರನ್ನು ಆಕರ್ಷಿಸಿದವು. ದೇಶಪ್ರೇಮ ಅವರಲ್ಲಿ ಪುಟಿದೆದ್ದಿತು. ಆಗ ಗಾಂಧೀಜಿಯವರ ಒಡನಾಟದಲ್ಲಿ ಶಾಸ್ತ್ರಿಯವರು ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು. ಅಂತೂ ಇಂತೂ 1947 ಆಗಸ್ಟ್ 15ರಂದು ಭಾರತ ದೇಶ ಸ್ವತಂತ್ರ ದೇಶವಾಯಿತು. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು. ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಧೀಮಂತಿಕೆ ಮೆರೆದ ಇವರು ನೆಹರೂರವರ ನಂತರ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಕೇವಲ 18 ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಇವರು ಮನೆ ಮಾತಾದರು. ಭಾರತ ಸ್ವಾತಂತ್ರ್ಯ ಹೋರಾಟಗಳು ನಡೀತಿದ್ದಂತಹ ಕಾಲ. ಆ ಕಾಲದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಅನೇಕ ಚಳುವಳಿಗಳು ನಡೀತಾ ಇದ್ದವು. ಅಂತಹ ಚಳುವಳಿಗಳಿಂದ ಆಕರ್ಷಣೆಗೊಂಡ ಶಾಸ್ತ್ರಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ದೇಶಪ್ರೇಮ ಅವರಲ್ಲಿ ಪುಟಿದೇಳುತ್ತೆ. ಆಗ ಗಾಂಧೀಜಿಯವರ ಒಡನಾಟದಲ್ಲಿ ಅವರ ಒಂದು ಸ್ನೇಹದಲ್ಲಿ ಶಾಸ್ತ್ರಿಯವರು ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು. ಅಂತೂ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯವನ್ನು ನಿರ್ವಹಿಸಿದರು. ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಮ್ಮ ತಪ್ಪಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಧೀಮಂತಿಕೆ ಮೆರೆದ ಇವರು ನೆಹರೂರವರ ನಂತರ ದೇಶದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಕೇವಲ 18 ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಇವರು ಮನೆ ಮಾತಾದರು. ಶಾಸ್ತ್ರಿಯವರು ದಕ್ಷ ಆಡಳಿತಗಾರರಾಗಿ, ಶಾಂತಿದೂತರಾಗಿ, ದೇಶ ಪ್ರೇಮಿಗಳಾಗಿ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದರು. ಇವರು ನೀಡಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಜನರ ಮನಸ್ಸಿನಲ್ಲಿ ಉಳಿಯಿತು. ಇವರ ಸೇವೆಗೆ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಇನ್ನು ಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡೋಣ. ಪ್ರವೇಶಿಸು ಎಂದರೆ ಒಳಗೆ ಹೋಗು, ಪ್ರಾಮಾಣಿಕತೆ ಎಂದರೆ ನಂಬಿಕೆಗೆ ಅರ್ಹ, ಒಡನಾಟ ಎಂದರೆ ಸಹವಾಸ, ಜೊತೆಯಲ್ಲಿರುವುದು ಎಂಬರ್ಥ, ಪತಾಕೆ ಎಂದರೆ ಬಾವುಟ ಅಥವಾ ಧ್ವಜ ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಟಿಪ್ಪಣಿ ಪದಗಳು ಎಂದರೆ ಚಳುವಳಿ ಎಂದರೆ ಸಾಮೂಹಿಕ ಹೋರಾಟ ಅಥವಾ ಸತ್ಯಾಗ್ರಹ, ಮಂತ್ರಿಮಂಡಲ ಎಂದರೆ ಮಂತ್ರಿಗಳ ಸಮಿತಿ, ಘೋಷಣೆ ಎಂದರೆ ಗಟ್ಟಿಯಾಗಿ ಹೇಳುವುದು, ಸಾರುವುದು ಎಂಬರ್ಥ, ರಾಜೀನಾಮೆ ಎಂದರೆ ಉದ್ಯೋಗ, ಸ್ಥಾನ, ಅಧಿಕಾರ ಮೊದಲಾದವುಗಳಿಂದ ಬಿಡುಗಡೆ ಮಾಡಬೇಕೆಂದು ಕೇಳಿ ತಾನೇ ಒಪ್ಪಿ ಬರೆದು ಕೊಡುವಂತಹ ಪತ್ರವನ್ನು ರಾಜೀನಾಮೆ ಎಂದು ಕರೆಯುತ್ತಾರೆ. ಇದಾಗಿದೆ ಪಾಠದಲ್ಲಿ ಬಂದಿರತಕ್ಕಂತಹ ಪದಗಳ ಅರ್ಥ ಮತ್ತು ಟಿಪ್ಪಣಿ. ಇನ್ನು ಅಭ್ಯಾಸಕ್ಕೆ ಬಂದರೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎಂದು ಕೇಳಲಾಗಿದೆ. ಪ್ರಶ್ನೆ 1, ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. ಅಂದರೆ ಪಕ್ವವಾಗಿದ್ದಂತಹ ಮಾವಿನ ಹಣ್ಣುಗಳು ಆಕರ್ಷಿಸಿದವು. ಇನ್ನು ಪ್ರಶ್ನೆಯಲ್ಲೂ ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ದೇಶಾಭಿಮಾನ. ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಶ್ಗಳಲ್ಲಿ ಪಾಲ್ಗೊಂಡರು. ಅಂದರೆ ಚಳುವಳಿಗಳಲ್ಲಿ.
ಪ್ರಶ್ನೆ 4. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆಯಿತು. ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು. ಪ್ರಶ್ನೆ 6. ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಯಾವುದು ಎಂದರೆ ಜೈ ಜವಾನ್ ಜೈ ಕಿಸಾನ್. ಇದಾಗಿದೆ. ಬಿಟ್ಟ ಸ್ಥಳವನ್ನು ತುಂಬಿರಿ. ಇನ್ನು ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಮಕ್ಕಳು ತೋಪನ ಏಕೆ ಪ್ರವೇಶಿಸಿದರು? ಮಕ್ಕಳು ಪಕ್ವಗೊಂಡ ಮಾವಿನ ಹಣ್ಣುಗಳನ್ನು ತಿನ್ನಲು ತೋಪನ ಪ್ರವೇಶಿಸಿದರು. ಮಕ್ಕಳು ಏಕೆ ಗಲಿಬಿಲಿಗೊಂಡರು? ಮಕ್ಕಳು ತೋಟದ ಮಾಲೀಕನನ್ನು ಕಂಡು ಗಲಿಬಿಲಿಗೊಂಡರು. ಪ್ರಶ್ನೆ 3. ಮಾಲೀಕನ ಮನಸ್ಸು ಏಕೆ ಕರಗಿತು? ಬಾಲಕನ ಪ್ರಾಮಾಣಿಕತೆ ಮತ್ತು ಮುಗ್ಧ ಮನಸ್ಸನ್ನು ಕಂಡು ಕರಗಿತು. ಪ್ರಶ್ನೆ 4. ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು? ಶಾಸ್ತ್ರಿಯವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಹೀಗೆ ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳನ್ನು ನಾವು ಉತ್ತರಿಸಬೇಕಾಗುತ್ತದೆ. ಇದಾಗಿದೆ ಪಾಠಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಹಾಗೂ ಪ್ರಶ್ನೋತ್ತರಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.